ಸೊ ಇದರಲ್ಲಿ ಈಗ ನಾವು ನೋಡೋಣ. ಸೊ ಫಸ್ಟು ಪಾರ್ಟ್ 1ನಲ್ಲಿ ನಾವು ಡೇಟ್ಸು, ಎಕ್ಸಾಮ್ ಡೇಟ್ಸ್ ಮತ್ತು ಇತರೆಗಳನ್ನು ನೋಡಿದ್ವಿ ಡೀಟೇಲ್ಸು. ಎಕ್ಸಾಮ್ ಪಾರ್ಟ್ 2ಅಲ್ಲಿ ನಾವು IPPS ಕ್ಲರ್ಕ್ದಂಥ CSI, ಸೊ ಇದರದ್ದು ಪೋಸ್ಟಿಗೆ ಅಪ್ಲಿಕೇಶನ್ ಫೀ ಮತ್ತು ಏನು ಇಂಟಿಮೇಷನ್ ಚಾರ್ಜಸ್ ಇರುತ್ತೆ ಅದ್ರ ಬಗ್ಗೆ ನೋಡೋಣ, ಹಾಗೂ ಎಕ್ಸಾಮಿನೇಷನ್ ಪ್ಯಾಟರ್ನ್ ಬಗ್ಗೆ ನೋಡೋಣ. ಸೊ ಇದರಲ್ಲಿ ₹175 GST ಸೇರಿಸಿ, ಇನ್ಕ್ಲೂಸಿವ್ ಆಫ್ GST. ಸೊ SC/ST ಕ್ಯಾಂಡಿಡೇಟ್ಗೆ, PW, DBD, ESM, DESM ಕ್ಯಾಂಡಿಡೇಟ್ಸ್ಗೆ ಇರುತ್ತೆ. ₹850 ಇನ್ಕ್ಲೂಸಿವ್ ಆಫ್ GST ಅದರ್ ಕ್ಯಾಂಡಿಡೇಟ್ಸ್ಗೆ, ಅಂದರೆ ಜನರಲ್ ಮೆರಿಟ್ OBC ಕ್ಯಾಂಡಿಡೇಟ್ಸ್ಗೆ ಇರುತ್ತೆ. ನೆಕ್ಸ್ಟ್ ಇದರಲ್ಲಿ ಈ ಎಕ್ಸಾಮ್ನ 2 ಟೈಪ್ ಮಾಡಿರ್ತಾರೆ. ಒಂದು ಪ್ರಿಲಿಮಿನರಿ ಎಕ್ಸಾಮ್ಸ್, ಎರಡನೇದು ಮೇನ್ಸ್ ಎಕ್ಸಾಮ್. ಪ್ರಿಲಿಮಿನರಿ ಎಕ್ಸಾಮಲ್ಲಿ ನಿಮಗೆ 3 ಪ್ಯಾಟರ್ನ್ ಇರುತ್ತೆ, 3 ಪಾರ್ಟ್ಸ್ ಇರುತ್ತೆ. ಒಂದು ಇಂಗ್ಲೀಷ್ ಲ್ಯಾಂಗ್ವೇಜು, ಎರಡನೇದು ನ್ಯೂಮೆರಿಕಲ್ ಎಬಿಲಿಟಿ, ಮೂರನೇದು ರೀಸ್ನಿಂಗ್ ಎಬಿಲಿಟಿ. ಸೊ ಇದರಲ್ಲಿ ಇಂಗ್ಲೀಷ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಮೀಡಿಯಮಲ್ಲಿರುತ್ತೆ. ಸೊ 30 ಕ್ವಶನು 30 ಮಾರ್ಕ್ಸು 20 ನಿಮಿಷ ಇರುತ್ತೆ. ನ್ಯೂಮೆರಿಕಲ್ ಎಬಿಲಿಟಿ 35 ಕ್ವಶನು 35 ಮಾರ್ಕ್ಸು 20 ನಿಮಿಷ ಇರುತ್ತೆ. ರೀಸ್ನಿಂಗ್ ಎಬಿಲಿಟಿ 35 ಕ್ವಶನ್ನು 35 ಮಾರ್ಕ್ಸು 20 ನಿಮಿಷ ಇರುತ್ತೆ. ಸೊ ಟೋಟಲ್ 100 ಕ್ವಶನ್ಸ್ ಇರುತ್ತೆ, 100 ಮಾರ್ಕ್ಸ್ ಇರುತ್ತೆ, 60 ನಿಮಿಷ ಟೈಮ್ ಇರುತ್ತೆ, ಅಂದರೆ 1 ಗಂಟೆ. ನೆಕ್ಸ್ಟು ಮೇನ್ಸ್ ಎಕ್ಸಾಮಿನೇಷನ್. ಇದರಲ್ಲಿ 4 ಪಾರ್ಟ್ ಇರುತ್ತೆ. ಒಂದು ಜನರಲ್ ಬಾರ್ ಫೈನಾನ್ಷಿಯಲ್ ಅವೇರ್ನೆಸ್ಸು, ಇದಕ್ಕೆ 40 ಕ್ವಶನ್ನು 50 ಮಾರ್ಕ್ಸ್ ಇರುತ್ತೆ, 20 ನಿಮಿಷ ಟೈಮ್ ಇರುತ್ತೆ. ಸೊ ಜನರಲ್ ಇಂಗ್ಲೀಷು, ಇದು ಇಂಗ್ಲೀಷ್ ಲ್ಯಾಂಗ್ವೇಜಲ್ಲೇ ಇರುತ್ತೆ. ಸೊ 40 ಕ್ವಶನ್ನು 40 ಮಾರ್ಕ್ಸು 35 ನಿಮಿಷ ಇರುತ್ತೆ. ರೀಸ್ನಿಂಗ್ ಎಬಿಲಿಟಿ 40 ಕ್ವಶನ್ನು 60 ಮಾರ್ಕ್ಸು 35 ನಿಮಿಷ ಇರುತ್ತೆ. ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡು 35 ಕ್ವಶನ್ ಇರುತ್ತೆ, 50 ಮಾರ್ಕ್ಸು 30 ನಿಮಿಷ ಟೈಮು. ಟೋಟಲ್ 155 ಕ್ವಶನ್ಸ್ ಇರುತ್ತೆ, ಅದಕ್ಕೆ 200 ಮಾರ್ಕ್ಸ್ ಇರುತ್ತೆ. ಸೊ ಇದು 2 ಗಂಟೆ ಟೈಮ್ ಇರುತ್ತೆ, ಅಂದರೆ 120 ನಿಮಿಷ ಟೈಮ್. ಸೊ ಇಲ್ಲಿ ನಿಮಗೆ ಯಾವ್ಯಾವ ಸ್ಟೇಟಲ್ಲಿ ನೀವು ಅಪ್ಲೈ ಮಾಡಿರ್ತೀರ ಆ ಸ್ಟೇಟಿಗೆ ತಕ್ಕಂಗೆ ಅದರದ್ದು ಲೋಕಲ್ ಲ್ಯಾಂಗ್ವೇಜ್ ಮತ್ತು ಯಾವ್ಯಾವ ಲ್ಯಾಂಗ್ವೇಜಸಲ್ಲಿ ನಿಮಗೆ ಅವೈಲೇಬಲ್ ಇರುತ್ತೆ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನಾವು ಕರ್ನಾಟಕವನ್ನು ನೋಡೋಣ. ಕರ್ನಾಟಕದಲ್ಲಿ ಇಂಗ್ಲೀಷು, ಹಿಂದಿ ಮತ್ತು ಕನ್ನಡ ಲ್ಯಾಂಗ್ವೇಜ್ ಮತ್ತು ಕೊಂಕಣಿ ಭಾಷೆಯಲ್ಲಿ ನಿಮಗೆ ಈ ಕ್ವಶನ್ಸ್ ಪೇಪರ್ಸು ಆನ್ಲೈನಲ್ಲಿ ಅವೈಲೇಬಲ್ ಇರುತ್ತೆ. ಆನ್ಲೈನ್ ಮೀನ್ಸ್ ಎಕ್ಸಾಮಲ್ಲಿ ನಿಮಗೆ ಈ 4 ಲ್ಯಾಂಗ್ವೇಜಲ್ಲಿ ನೀವು ಕ್ವಶನ್ಸ್ ಪೇಪರನ್ನು ನೋಡ್ಕೋಬಹುದು. ಇದರಲ್ಲಿ ನಿಮಗೆ ಕ್ವಶನ್ಸು ರಾಂಗ್ ಆತಂದರೆ, ಅಂದರೆ 4 ಕ್ವಶನ್ ರಾಂಗ್ ಆಯ್ತಂದರೆ 1 ಮಾರ್ಕ್ಸ್ ಕಟ್ ಆಗುತ್ತೆ. ಅಂದರೆ 1 ಕ್ವಶನ್ ರಾಂಗ್ ಆದಾಗ ಅದಕ್ಕೆ 0.25 ಮಾರ್ಕ್ಸ್ ಅಂತ ನೆಗೆಟಿವ್ ಮಾರ್ಕ್ಸ್ ಮೈನಸ್ ಮಾಡ್ತಾರೆ. ಇದಕ್ಕೆ ನೆಗೆಟಿವ್ ಮಾರ್ಕ್ಸ್ ಇರುತ್ತೆ. ಸೊ ಇದಕ್ಕೆ IBPS ಅವರು ಕಟ್ ಆಫ್ ಮಾರ್ಕ್ಸನ್ನು ಬಿಟ್ಟಿರ್ತಾರೆ. ಸೊ ಅಂದರೆ ಈಗ ನೀವು ಪ್ರಿಲಿಮಿನರಿ ಎಕ್ಸಾಮಿಂದ ಮೇನ್ಸ್ ಎಕ್ಸಾಮ್ ಪಾಸ್ ಆಗಬೇಕು ಅಂತಂದರೆ ಅದಕ್ಕೆ ಮಿನಿಮಮ್ ಸ್ಕೋರ್ ಇರುತ್ತೆ, ಮಿನಿಮಮ್ ಟೋಟಲ್ ಸ್ಕೋರ್. ಸೊ ನಿಮಗಂದರೆ ಟೋಟಲ್ ಮಿನಿಮಮ್ ಸ್ಕೋರನ್ನು ಕನ್ಸಿಡರ್ ಮಾಡಬೇಕಲ್ಲಿ. ಸೊ ಅದನ್ನು ಕಟ್ ಆಫನ್ನು ಕ್ರಾಸ್ ಮಾಡಿದಾಗ ಮಾತ್ರ ನೀವು ನೆಕ್ಸ್ಟ್ ಮೇನ್ಸ್ಗೆ ಎಲಿಜಿಬಲ್ ಆಗೋಕ್ಕೆ ಲಿಸ್ಟಲ್ಲಿ ಬರ್ತೀರಾ. ಅಂದರೆ ಅದು ಮಿನಿಮಮ್ ಮಾರ್ಕ್ಸ್ ಅವರು ಕಟ್ ಆಫ್ ಸ್ಕೋರ್ಸ್ ಕೊಟ್ಟಿರ್ತಾರೆ. ಇದಾದಮೇಲೆ ನಿಮಗೆ ಪ್ರಿಲಿಮ್ಸ್ ಎಕ್ಸಾಮ್ಗೆ ಸೆಲೆಕ್ಟ್ ಆದನ್ನು ಮೇನ್ಸ್ ಎಕ್ಸಾಮ್ ಬರೀಬೋದು. ಮೇನ್ಸ್ ಎಕ್ಸಾಮ್ ಆದಮೇಲೆ ಸೊ ಅದಕ್ಕೆ ನೆಕ್ಸ್ಟ್ ಪ್ರೊಸೆಸ್ ಅವರು ಮೆನ್ಷನ್ ಮಾಡಿರ್ತಾರೆ ಯಾವ ರೀತಿ ಅಂತ. ಪ್ರೊವಿಷನಲ್ ಅಲಾಟ್ಮೆಂಟ್ ಲಿಸ್ಟನ್ನು ಬಿಡ್ತಾರೆ. ಸೊ ಅದರಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಷನ್, ಎಲ್ಲ ಕಾಸ್ಟ್ ಸರ್ಟಿಫಿಕೇಟ್, ನೀವು ಯಾವುದ್ಯಾವುದು ಕಾಸ್ಟಲ್ಲಿ ಅಪ್ಲೈ ಮಾಡಿರ್ತೀರ ಅಥವಾ ಯಾವುದ್ಯಾವ್ದು ಡಾಕ್ಯುಮೆಂಟ್ಸ್ ಅಪ್ಲೈ ಮಾಡಿರ್ತೀರ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೂ ಕೂಡ ಕರೀತಾರೆ. ಇದರಲ್ಲಿ ಪೇಮೆಂಟ್ ಮೋಡ್ ನೀವು ಆನ್ಲೈನಲ್ಲಿ ಈಸಿಯಾಗಿ ಪೇಮೆಂಟ್ ಮಾಡ್ಬೋದು. ಸೊ ಇದಿಷ್ಟು ನಿಮಗೆ IBPS ಕ್ಲರ್ಕ್ ಬಗ್ಗೆ. ಥ್ಯಾಂಕ್ ಯು.